ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನನ್ನ ಮಗು ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಇಷ್ಟಪಡ್ತೀನಿ. ಬಟ್ ನನ್ನ ಒಂದು ವೇಳೆ ಸ್ಕೂಲು ಏನಾದರೂ ಎಮರ್ಜೆನ್ಸಿ ವ್ಯಾನ್ ಏನಾದರೂ ಇದಾದ್ರೂ ನಮಗಂತ ಮನೆಗೆ ತಂದು ಬಿಡ್ತಾರೆ. ಎಲ್ಲಾಗಲಿ ನಮ್ಗೆ ಅಷ್ಟು ನಾವು ಕೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ಟೀಚರ್ಸೇ ಕೇರ್ ಮಾಡ್ತಿದ್ದಾರೆ. ಅದು ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ, ನನ್ನ ಮಗುಗೆ ಶಮಾ ಮಿಸ್ಸು ಮತ್ತು ಶ್ವೇತಾ ಮಿಸ್ ಅವರಿಬ್ರು. ಬಟ್ ಅವ್ರು ಹಾಕಿರೋ ಎಫರ್ಟ್ ಯಾವ ಥರ ಇದೆ ಅಂದರೆ ನನ್ನ ಮಗ ಸ್ಕೂಲ್ಗೆ ಬರಲ್ಲ ಅನ್ನೋ ಮಟ್ಟದಲ್ಲಿದ್ದ 6 ತಿಂಗಳು ದಿನ ಹೊಡೆದು ಬಸ್ಗೆ ಆಗ್ತಾಯಿದ್ದೆ. ಬಟ್ ಇವತ್ತು ತುಂಬ ಇಷ್ಟ ಬಿದ್ದು ಬರ್ತವನು, ಅದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನನ್ನ ಮಗ LKG ಆದ್ರೂ ಸ್ವಲ್ಪ ಅವನು ಕಲಿತಿರೋ ಮಟ್ಟ ನೋಡಿದರೆ ನನ್ನ ಮಟ್ಟಕ್ಕೆ 5ನೇ ಕ್ಲಾಸಲ್ಲಿ ಕಲಿತಾ ಇದ್ದಿದ್ದು, ನಾನು ಓದೋ ಟೈಮಲ್ಲಿ 5ನೇ ಕ್ಲಾಸಲ್ಲಿ ಕಲಿತಾ ಇದ್ದಿದ್ದು ಈಗ LKGಯಲ್ಲಿ ಕಲ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಂಗೆ ಅದೊಂದು ಖುಷಿ. ಒಂದು ನ್ಯಾಷನಲ್ ಎಂಬ್ಲಮ್ ಆಗಿರ್ಬೋದು, ನ್ಯಾಷನಲ್ ಎಂಬ್ಲಮ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ. ನೀವೇನಾದ್ರೂ ಮ್ಯಾಮ್ ಯಾರಿಗಾದ್ರೂ ಆಗಲಿ, ನೀವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ಬೋದು, ಬಟ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ. 5th ಕ್ಲಾಸ್ವರೆಗೂ ABCD ಬರ್ತಿರ್ಲಿಲ್ಲ. ಇವತ್ತು ನನ್ನ ಮಗ LKGಯಲ್ಲಿದ್ರು ಅವನ ಹೆಸರು, ನನ್ನ ಹೆಸರು, ಅವ್ರ ಅಮ್ಮ ಹೆಸರು, ಅವ್ರ ತಾತ ಹೆಸರು, ಅವ್ರ ಅಜ್ಜಿ ಹೆಸರು ಇಂಗ್ಲೀಷಲ್ಲಿ ಬರೀತಾರಂದ್ರೆ ನನ್ಗೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಬಟ್ ಕನ್ನಡದಲ್ಲೂ ಬರೀತಾರೆ ಮ್ಯಾಮ್, ಕನ್ನಡ ಮರ್ತಿಲ್ಲ. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಎಲ್ಲ ಭಾಷೆ ಬರಬೇಕು. ಇಂಗ್ಲೀಷೇ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಹೇಳ್ಬಿಟ್ಟು ಇಂಗ್ಲೀಷೇ ಕಲಿಸ್ತಿಲ್ಲ, ಕನ್ನಡ ಕಲಿಸ್ತಿದ್ರೆ ಅದಕ್ಕೆ ನಾನು ತುಂಬ ಹೃತ್ಪೂರ್ವಕವಾಗಿ ಧನ್ಯವಾಗಿರ್ತೀನಿ. ಥ್ಯಾಂಕ್ ಯು. ಪರವಾಗಿಲ್ಲ, ಮುಂಚೆಗಿಂತ ಇವಾಗ ಪರವಾಗಿಲ್ಲ. ಟೈಮ್ ಆಯ್ತಮ್ಮ, ವ್ಯಾನ್ ಬರುತ್ತೆ ನಡಿ ಹೋಗೋಣ ಅನ್ನೋ ಮಟ್ಟಕ್ಕೆ ಸಾಕು ನಮ್ಗಷ್ಟೇ.